ಆತ್ಮೀಯ H 16 ನ್ಯೂಸ್ ಅರ್ಥಾತ್ ಜೈ ಸೀತಾರಾಮಕ್ಕೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, DKC ಸಿದ್ದರಾಮಯ್ಯರ ಮಧ್ಯದ ಹಗ್ಗ ಜಗ್ಗಾಟ ನಿಲ್ತನ ಇಲ್ಲ. ನಾನು ಭದ್ರ ಅಂತ ಹೇಳ್ತಾ ಇರ್ತಾರೆ, ಹೈಕಮಾಂಡ್ ಇಬ್ಬರು ಬದ್ಧ ಅಂತ ಹೇಳ್ತಾ ಇರ್ತಾರೆ. ಆದರೆ ಬೆಳಗ್ಗೆ ಎದ್ದ ತಕ್ಷಣ ದಿರಿಗೆ ಓಡ್ತಾ ಇರ್ತಾರೆ. ಯಾರೋ ಹೋದ್ರೆ ನಾವು ಮೀಡಿಯಾದವರು ಮೋಸ್ಟ್ಲಿ ಇದಕ್ಕೆ ಹೋದರು ಅಂತೇಳಿ ನಾವು ಮಾತಾಡ್ತಾ ಇರ್ತೀವಿ. ಮತ್ತು BJPಗೂ ಇದೇ ಬೇಕಾಗಿದೆ. ಸಹಜದ ರೀ, ಎದುರಾಳಿ ಸ್ಟ್ರಾಂಗ್ ಆದ್ರೆ, ಒಳ್ಳೆ ಕೆಲಸ ಮಾಡಿದ್ರೆ, ಜನಪರ ಕೆಲಸ ಮಾಡಿದರೆ ಮುಂದೆ 2022ರಲ್ಲಿ BJP ಗೆಲ್ಲೋದು ಭಾಳ ಕಷ್ಟ. ಅದಕ್ಕೆ ಇವ್ರ ಮಧ್ಯದಲ್ಲೇ ಒಂದು ಯಾವುದೇ ವಿಷಯ ಇದ್ರೂ ಸಹ ದೊಡ್ಡದು ಮಾಡುವಂಥ ವಿಷಯ ಅದು ನಡೀತಾರ ಬಂದರೆ ಅವ್ರು ಕೆಲಸ ಮಾಡ್ತಾರೆ. ಅವರು ಅದಕ್ಕೆ ಹೊಡಿದರಿ ಬಿದ್ದು ಹೋಗೋದು ಸರ್ಕಾರ, ಮಧ್ಯಂತರ ಚುನಾವಣೆ ಆಗೋದಂತ ಅವ್ರನ್ನ ಪ್ರಚಾರ ನಡೆಸ್ತಾ ಇದ್ದಾರೆ ವ್ಯವಸ್ಥಿತವಾಗಿ. ಆದರೆ ಇವರು DKCಗೆ ಮತ್ತು ಸಿದ್ದರಾಮಯ್ಯನವ್ರಿಗೆ ಏನಾಗಿದೆ, ಈಗಾಗಲೇ DKC ಅವ್ರಿಗೂ ಸ್ಪಷ್ಟ ಅದ, ತಮ್ಮ ಬೆಂಬಲಿಗರು ತಾವು ಬಯಸಿದ ಮಟ್ಟಲ್ಲಿಲ್ಲ. ಜೊತೆಗೆ BJPಗೆ ಹೋದ್ರೆ ಏನಾಗ್ತದೆ ಅನ್ನೋ ತಿಳುವಳಿಕೆನೂ ಅವ್ರಿಗೆ ಅದ. ಸ್ವತಃ ಅವರು ಅಂತಾರೆ, ನಾನು ಹುಚ್ಚ ಮೆಂಟ್ಲ ಅನ್ನುವಂಗೆ ಮಾತಾಡ್ತಾರೆ. ಅಂಥ ಬುದ್ಧಿವಂತರು ಇದೇನು ಅನಗತ್ಯ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಮತ್ತು ಈಗಾಗಲೇ ಹೇಳಿದ್ದಾರೆ ಅದನ್ನು, ಕ್ರಾಂತಿ ಇಲ್ಲ ಮತ್ತೆಲ್ಲ ಭ್ರಾಂತಿ. ಸ್ವತಃ ಸಿದ್ದರಾಮಯ್ಯ ಬೇಕಾದ್ರೆ ತಿಳ್ಕೊಳ್ಳಿ, ಅವ್ರು ನಮ್ಗೆ ಬೇಕಾದ್ರೆ ಹೇಳ್ಕೊಳ್ತಿರ್ಬೋದು, ನಾವು ತಿಳ್ಕೊಳ್ಳೋಣ. ಬಟ್ ಸ್ವತಃ ತಾವು ಒಪ್ಕೊಳ್ತಾ ಇದ್ದಾರೆ. DK ಸುರೇಶ್ ಅವರು ಯಾವ್ದ ಮೇಲೆ ವಿಶ್ವಾಸ ಇಲ್ಲ ಅವ್ರಿಗೂ. ಈಗ ಸಿಗ್ಬೋದು, ಮುಂದೆ ಸಿಗ್ಬೋದು, ಒಟ್ಟು ನನ್ನ ಮಾತುಗಳು ಸರಿ, ನಮ್ಮನ್ನು ಒಟ್ಟು CM ಆಗಲಿ ಅನ್ನೋಂಗೆ ಅವರು ಮಾತಾಡ್ತಾರೆ. ನಿಶ್ಚಿತವಾಗಿಯೂ ನಮ್ಮ DCM ಶಿವಕುಮಾರ್ ಅವರು ಸಿದ್ದರಾಮಯ್ಯರ ನಂತರ ಎರಡನೇ ನಾಯಕರು. ಇದರಲ್ಲಿ ಕಾಂಗ್ರೆಸ್ನಲ್ಲಿ ಎರಡು ಮಾತೂ ಇಲ್ಲ. ಹೈಕಮಾಂಡ್ ಈಗಾಗಲೇ ಸ್ಪಷ್ಟಪಡಿಸಿದ ಮೇಲೆ ಹೋಗಿ ಕೇಳಿದಾಗ ಪಾಪ ರಾಹುಲ್ ಗಾಂಧಿ ಅವರಾದ್ರು ಏನು ಮಾಡ್ತಾರಪ್ಪ, ಹೌದು 2 ವರ್ಷ ನಾವು ನಿಂತಿರಬೇಕು. ಇವತ್ತಿನ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ನಾನಪ್ಪ, ಒಂದು ವೇಳೆ ಸಿದ್ದರಾಮಯ್ಯ ಅಂತ ಇವ್ರು ಕೂಡಿಸಲು ಏನು ಆಗಬಹುದು ಒಂದು ಲೆಕ್ಕ ಹಾಕ್ಬೇಕಾಗ್ತದೆ. DK ಶಿವಕುಮಾರ್ ಅವರು ಈಗಾಗಲೇ ರಾಜ್ಯದ 2ನೇ ದೊಡ್ಡ ಮಿನಿಸ್ಟರ್ ಇದ್ದಾರೆ. ಅವ್ರು ಹೇಳಿದಂಥ ಮಾತಲ್ಲಿ ಏನೂ ನಡೆದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನೀರಾವರಿ ಮಿನಿಸ್ಟರ್ ಇದ್ದಾರೆ, ಬೆಂಗಳೂರು ಕೈಯಲ್ಲದ ಉಪಮುಖ್ಯಮಂತ್ರಿ ಇದ್ದಾರೆ. ಯಾವುದೇ ನಿರ್ಣಯ ಕ್ಯಾಬಿನೆಟ್ದಲ್ಲಿ ಆಗಬೇಕಾದ್ರೆ ಅವರ ಕಣ್ಣು ಒಂದು ಹಾಗಿಲಾರದು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಸಿದ್ದರಾಮಯ್ಯನವರದ್ದು ಸಹಿತ ಅದರ ಬಗ್ಗೆ ಅವರು ಇರ್ಬೋದು, ತಮ್ಮವ್ರ ಬಗ್ಗೆ ತಮಗೆ ಹೆಮ್ಮೆ ಇರೋದು, ಪ್ರೀತಿ ಇರ್ಬೋದು, ಇರಬಾರ್ದು ಅಂತ ಹೇಳೋದು ತಪ್ಪು. ಸತೀಶ್ ಅವ್ರ ಮೇಲೆ ಇರ್ಬೋದು, ಇನ್ನೊಂದಿಷ್ಟು ಯಾರು ದಲಿತ ನಾಯಕರ ಮೇಲೆ ಇರ್ಬೋದು, ಪರಮೇಶ್ವರ್ ಅವ್ರ ಮೇಲೆ ಇರ್ಬೋದು, ಅಥವಾ ಮಹದೇವಪ್ಪನವ್ರ ಮೇಲೆ ಇರ್ಬೋದು, ತಪ್ಪಂತಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದರೆ ಅದನ್ನು ದೊಡ್ಡ ಇಶ್ಯೂ ಮಾಡಿಕೊಂಡು ಅದರ ಇಲ್ಲಂತಲ್ಲ, ಸಹಜವಾಗಿ ಅವ್ರ ಬೆಂಬಲಿಗೂ ಇದ್ದಾರೆ. DKC ಅವ್ರಿಗೆ ಮಿನಿಸ್ಟರ್ ಆಗಬೇಕಪ್ಪ ನಮ್ಮ DK ಶಿವಕುಮಾರ್ ಅಂತ ಅವ್ರದ್ದು ಭಾಳ ಹಂಬಲದ. ಅಂದ್ರಗೊಬ್ಬರು ಏನೋ ಸ್ಟೇಟ್ಮೆಂಟ್ ಕೊಟ್ಟು ಬಿಡ್ತಾರೆ. 136 ಶಾಸಕರು ನಮ್ಮ ಜೊತೆಗಿದ್ದಾರೆ. ನೋಡ್ರಿ, ನೀವು ಹಂಗೆ ಹೋಗ್ತಾ ಇರ್ತಾವೆ. 136 ಶಾಸಕರಿದ್ದಾರೆ. DKC ಬೆಂಬಲಕ ಹೇಳ್ತಾರೆ ಒಬ್ಬ ಶಾಸಕರ, ನಿಜಾನ? ಇದನ್ನೆಲ್ಲನೂ ನಾವು ಹೊರಗೆ ಹೆಚ್ಚುವಂಥ ಕೆಲಸ ಮಾಡೋಕ್ಕಿಂತಲೂ ಇವತ್ತು ಕಾಂಗ್ರೆಸ್ ಒಳ್ಳೆಯ ಕೆಲಸ ಮಾಡಬೇಕಾಗಿದೆ. ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಪೂರ್ತಿಯಾಗಿ ಇಂಡಿಯಾನೂ ಬೆಳೀತಾ ಇಲ್ಲಲ್ಲ. ಅದೇ ಕಾಲಕ್ಕೆ ಎದುರಾಳಿಗಳು ಬಹಳ ಬುದ್ಧಿವಂತರಿದ್ದಾರೆ ರೀ. ಮೋದಿ ಅವರಂದು ನಿಮಗೆ ಗೊತ್ತದ, ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ, ಸದಾ ರಾಜಕೀಯ ಚಿಂತನೆ ಮಾಡುವಂಥವ್ರು ಯಾವಾಗಿದ್ದರು. ಜೊತೆಗೆ ಅವ್ರೊಂದು ಬಲಾಢ್ಯ ಸಂಘಟನೆ ಅದ, ಅವ್ರು ಹೇಳಿದ ಮಾಡುವಂಥ ಒಂದು ದೊಡ್ಡ ಸೈನ್ಯ ಅದ. RSS ಅವ್ರು ಏನು ಹೇಳ್ತಾರೆ ಮಾಡುವಂಥದ್ದು. ಜೊತೆಗೆ RSS ಅವ್ರ ಬೆನ್ನಿಗೆ ಹಿಂದದ. ಎಷ್ಟು ಭಿನ್ನಾಭಿಪ್ರಾಯ ಇದ್ದರು, ಹೌದು ಭಿನ್ನಾಭಿಪ್ರಾಯ ಇದ್ದಾವ. ಆದರೆ ಅಧಿಕಾರ ವಿಷಯ ಬಂದಾಗ RSS BJP ಹಿಂದೆ ಹೋಗಿ ನಿಲ್ತದೆ. ಯಾಕಂತಂದ್ರೆ ಪೂರ ಐಡಿಯಾಲಜಿ BJPದು ಈ RSS ಇರ್ತದ. ಇಂಥ ಪ್ರಸಂಗದಲ್ಲೇ DKC ಅವ್ರು ಮೊದಲು ಮಾಡಬೇಕಾದ ಕೆಲಸ ಮೊದಲು ಕಾಂಗ್ರೆಸ್ ಉಳಿಸ್ಕೊಳ್ಳೋದು. ಸಪೋಸ್ ಏನಾದರೂ ಕರ್ನಾಟಕದಿಂದ ಕಾಂಗ್ರೆಸ್ ಬಿದ್ದು ಹೋದರೆ ಇವರು ತಿಕ್ಕಾಡಿದಾಗ ಕಾಂಗ್ರೆಸ್ ಭವಿಷ್ಯ ಮುಗಿದಂಗನ
ಇನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ ಏನೋ ಅನ್ನುವಂಥ ಪರಿಸ್ಥಿತಿ. ಇವತ್ತು ಬೇಕಾದ್ರೆ ಹೇಳ್ಬೋದು, ಅಷ್ಟು ಸುಲಭಿಲ್ಲ, ಅಂದ್ಕೊಂಡಷ್ಟು ಸುಲಭಿಲ್ಲ. ಯಾಕಂದ್ರೆ ಬಿಹಾರದಲ್ಲಿ ಏನೋ ಡೆವಲಪ್ ಆಗಬಹುದು ಅನ್ನೋದ್ರೊಳಗೆ ಬಿಹಾರದ ಸ್ಥಿತಿ ಇವತ್ತು ನೋಡ್ತಾ ಇದ್ದೀವಿ. ಹೌದು, ಅವ್ರಿಗೆ ಆಪತ್ಪತ್ತು ನಿತೀಶ್ ಅವರಿಂದ ನಿಶ್ಚಿತವಾಗಿ ಪ್ರಧಾನಿ ಪಟ್ಟು ಹೋಗ್ತಂತ ಗೊತ್ತಾಯ್ತು. ಇವ್ರನ್ನ ಬಿಟ್ಟರೆ ಇಂಡಿಯಾ ಕಡೆ ಹೋಗ್ತಾರೆ, ಗೌರ್ಮೆಂಟ್ ಮಾಡ್ಕೋತಾರೆ, ಇಂಡಿಯಾದಲ್ಲಿ ಕೂಡ ಅವನ್ನ ಕಿತ್ತು ಹಾಕ್ತಾರೆ ಅನ್ನೋಂಥ ಕನ್ಫರ್ಮೇಷನ್ ಆಯಿತು BJPಗೆ ಮತ್ತು ಮೋದಿ ಅವರಿಗೆ. ಹೀಗಾಗಿ ಅನಿವಾರ್ಯವಾಗಿ ಅವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ ನಿತೀಶ್ ಅವರು ಜೈ ಅಂದ್ಬಿಟ್ರು, ತಮ್ಮ ಮನೇಲಿ ಹೆಚ್ಚು ಮಿನಿಸ್ಟರ್ ಮಾಡಿಕೊಂಡ್ರು. ಸಾಧ್ಯ ಸಭಾಪತಿನ ತೊಗೊಂಡ್ಬಿಟ್ರಪ್ಪ ಅಂತಂದ್ರೆ ಯಾವಾಗ ಬೇಕಾದಾಗ ನಿತೀಶ್ ಅವರು ಹೊರಗೆ ಹಾಕೋದಕ್ಕೂ ಹಾದಿ ಮಾಡಿಕೊಂಡ್ರು. ಸಮಯ ಸಿಕ್ತು ಅವ್ರಿಗೀಗ. ಅನೇಕ ಜನರು ಒಳಂಥದ್ದು ಮತ್ತು ನಾಯ್ಡು ಅವ್ರನ್ನ ಪ್ಲೀಸ್ ಮಾಡುವಂಥದ್ದು ಅವಕಾಶ ಸಿಕ್ತು. ಇಂಥ ಒಂದು ಅತ್ಯಂತ ಕ್ರಿಟಿಕಲ್ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಅದ, BJP ಎದುರಾಳಿಗಳು ಸಾಮಾನ್ಯರಿಲ್ಲ. ಇದು ಮೇಲೆ ಹೇಳುವಂಥ ಮಾತು. ಇಂಥ ಸಂದರ್ಭದಲ್ಲೇ ಕಾಂಗ್ರೆಸ್ನ ಕಟ್ಟಾಳು ಅಂತ ಹೇಳ್ಕೊಳ್ಳುವಂತಹ, ಕಾಂಗ್ರೆಸ್ಗೆ ದುಡಿತಿಲ್ಲ ಅಂತ ಹೇಳುವಂಥ DK ಅವ್ರ ಮೇಲೆ ಜವಾಬ್ದಾರಿ ಭಾಳ. ಎಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರಲಿ, ಅವರು ಮುಂದುವರಿಲಿ, ಅವ್ರ ಜೊತೆ ಒಳ್ಳೆಯ ಕೆಲಸ ಆಗಲಿ, ರೈತರಿಗೆ ಮಾರ್ಕೆಟ್ ಕೊಡುವಂಥ ಕೆಲಸ ಆಗಲಿ, ರಿಸರ್ವೇಷನ್ 75% ಮಾಡ್ತಾರೆ ನಂತರ ಮಾಡಲಿ. ಅದರಿಂದ ಸಹಜವಾಗಿ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಸಿನ ಹೆಸರು ಇನ್ನಷ್ಟು ಶೈನಿಂಗ್ ಆಗ್ತದೆ. ಅದಕ್ಕೆ ಹಸ್ತ ಜೋಡಿಸ್ತಾರೆ. ಜೊತೆ ಆದರೆ ಸಿದ್ದರಾಮಯ್ಯರು ಬಲಾಗಿ ನಿಂತರೆ ಇಲ್ಲಿ ಬೆಳೆಯೋರು ಸಿದ್ದರಾಮಯ್ಯ ಅಲ್ಲ, ಇಲ್ಲಿ ಬೆಳೆಯೋರು ರಾಹುಲ್ ಗಾಂಧಿ ಅವರು. ಮೋಸ್ಟ್ಲಿ ರಾಹುಲ್ ಗಾಂಧಿ ಅವ್ರು ಯಾಕೆ ಭೇಟಿ ಆಗ್ತಾಯಿಲ್ಲ? ಇವ್ರಿಗೆ ಭೇಟಿಯಾಗಿ ಇವರಿಗೆ DK ಅವ್ರಿಗೆ ಹೇಳಿರ್ಬೋದು, ಇವ್ರಿಗಿಲ್ಲ ಅಂತಲ್ಲ, ಮೆಸೇಜ್ ಕೊಟ್ಟಿರ್ಬೋದು. ಈ ಸಂದರ್ಭದಲ್ಲಿ ಸ್ವಲ್ಪ ಮೌನ ಆಗಿರಪ್ಪ. ಯಾಕಂದರೆ ರಾಷ್ಟ್ರೀಯ ಮಟ್ಟದಲ್ಲೇ ಸಿದ್ದರಾಮಯ್ಯನವರು ಸಿದ್ಧಾಂತ ಇವತ್ತು ಯಾವ ಸಿದ್ಧಾಂತವನ್ನು OBC ಹಿಡ್ಕೊಂಡು ಹೊರಟಿದ್ದಾರೆ, ಹಿಂದುಳಿದ ಒಂದು ಅಸ್ತ್ರ ಹಿಡ್ಕೊಂಡು ಹೊರಟಿದ್ದಾರೆ ನಮ್ಮ ಇವರು ರಾಹುಲ್ ಗಾಂಧಿಯವರು. ಅದಕ್ಕೆ ಅನುಕೂಲ ಆಗುವಂಗದ. ಇವತ್ತು ಸಪೋಸ್ ಏನಾದರೂ ಸಿದ್ದರಾಮಯ್ಯರು ಇಳಿಸಿದರೆ ಸಹಜವಾಗಿ ರಾಷ್ಟ್ರೀಯ ಮಟ್ಟದ ಹೊಡೆದು ಬೀಳ್ತದೆ. ಅದು ರಾಹುಲ್ ಗಾಂಧಿಯವ್ರಿಗೆ ಗೊತ್ತದ. ಅದಕ್ಕೆ ಅವರು ಆ ಕಾರಣಕ್ಕಾಗಿ ಮತ್ತು ಸರಿಯಾಗಿ ನಡೆಸ್ತಾ ಇದ್ದಾರೆ ಆಡಳಿತವನ್ನು. ಗ್ಯಾರಂಟಿ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಹೌದು, ಅಭಿವೃದ್ಧಿ ಕಾರ್ಯ ಆಗಿಲ್ಲ ಅಂತ ಹೇಳ್ತಾರೆ ವಿರೋಧಿಗಳು. ಇಲ್ಲ ಅಂತಲ್ಲ, ಇರ್ಬೋದು, ಅದು ಅಭಿವೃದ್ಧಿ ಆಗಿಲ್ಲ ಅನ್ನೋ ನಾವು ಮಾತು. ಅಭಿವೃದ್ಧಿ ಅಂದರೆ ಏನು? ರೋಡುಗಳ, ರಸ್ತೆ ತಯಾರು ಮಾಡೋದ, ಚರಂಡಿ ತಯಾರು ಮಾಡೋದ? ಅಭಿವೃದ್ಧಿ ಅಂದರೆ ಏನು? ಶಿಕ್ಷಣದಲ್ಲಿ ಏನು ಅಭಿವೃದ್ಧಿ ಆಗಿದೆ ನಮ್ಮದು? ಎಷ್ಟು ಯೂನಿವರ್ಸಿಟಿಗಳು ಹುಟ್ಟು ಹಾಕಿದ್ವಿ ನಾವು? ನೀರಾವರಿಯಲ್ಲಿ ಎಷ್ಟು ಡ್ಯಾಮ್ಗಳನ್ನು ಕಟ್ಟಿ ಹಾಕಿದ್ವಿ ನಾವು? ಇವು ಅಭಿವೃದ್ಧಿಗಳು. ಎಷ್ಟು ನಾವು ಬೆಳೆಯನ್ನು ಬೆಳೀತಾ ಇದ್ದೀವಿ, ಮಾರ್ಕೆಟಲ್ಲಿ ಕೊಟ್ಟಿದ್ದೀವಿ ನಮ್ಮ ರೈತರಿಗೆ, ನಾವು ಆರ್ಥಿಕ ಭದ್ರಾಗಿದ್ದೀವ, ಇದು ನಮ್ಮ ಡೆವಲಪ್ಮೆಂಟ್. ಇದ್ರ ಬಗ್ಗೆ ಇದೇ ಗೊತ್ತಿಲ್ಲ ನಮ್ಮಲ್ಲಿ. ಅಭಿವೃದ್ಧಿ ಅಂದರೆ ಏನು? ರೋಡ್ಗಳು, ಚರಂಡಿಗಳು, ಆಯುಷ್ಯ ಬದುಕ, ಇದನ್ನು ಅಭಿವೃದ್ಧಿ. ಇದೆಲ್ಲರಿಗೂ ಆಗಿದೆನಾ? ಈ ಎಲ್ಲ ದಿಶೆಯಲ್ಲಿ ಚಿಂತನೆ ಮಾಡೋ ಸಭೆ ಇವತ್ತು ಕಾಂಗ್ರೆಸ್ ಮುಂದದ. ಸಿದ್ದರಾಮಯ್ಯನಂತ ಒಬ್ಬ ನಾಯಕರಿದ್ದಾರೆ, ತಾವು ಸದಾ ಇನ್ನೂ ಕರೀದು ಭಾಳದ DK ಶಿವಕುಮಾರ್ ಅವರು. ಈ ಇವರು ಅವರ ಯೋಗ್ಯತೆ ಇಲ್ಲ ಅಂತಲ್ಲ CM ಆಗುವಂಥದ್ದು. ಯೋಗ್ಯತೆ ಅಂದ್ರೆ ನೀವು CM ಇದ್ದಂತ ಆಗುವಂಥದ್ದಕ್ಕೆ ಜಾತಿ, ಧರ್ಮ, ದುಡ್ಡ ಇವುಗಳು ಬಳಸೋದು, ದುಡ್ಡು ಹಂಚೋದು, ಖರೀದಿ ಮಾಡೋ ಶಾಸಕರನ್ನ ಆಡಳಿತ ಇವತ್ತಿದು ಯೋಗ್ಯತೆ ಅಂದಂಗೆ ಆಗ್ಯದ. ಇದನ್ನು ಮುರಿಬೇಕಾಗ್ಯದ. ರಾಹುಲ್ ಗಾಂಧಿ ಮುರಿದು ಹೊಸದೇನೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ತಾವು ಹಾಕಿದ್ದು ಹುಟ್ಟು ಹಾಕಿದ್ದು ಹಿಂದಿನ ಕಾಂಗ್ರೆಸ್ಗೆ ಹಾಕಿದ್ದು ಅದನ್ನು ಮುರಿದೇನೋ ಮಾಡೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಇಂಥ ಸಂದರ್ಭ DK ಅವರು ಅನಗತ್ಯ ನಮ್ಮ 136 34 ಅಂತ ಏನೋ ಒಂದು ಪೇಪರ್ ಸೆಟ್ ಮಾಡೋದು ಆಗುವುದಿಲ್ಲ ಅಂತ BJPಗೆ ಹೋದ್ರೆ ಕಾಂಗ್ರೆಸ್ ನಿಶ್ಚಿತವಾಗಿಯೂ ಬಿದ್ದು ಹೋಗ್ತದೆ. ಮತ್ತು ಈಗ ಅಷ್ಟಕ್ಕಿಂತ ಹೆಚ್ಚಿಗೆ 136ರಲ್ಲಿ ನಿಜವಾಗಿಯೂ ಎಷ್ಟು ಜನ ಇದ್ದಾರೆ ಅದನ್ನು ಸಹ DK ಅವ್ರಿಗೆ ಗೊತ್ತಿದ್ದ ವಿಷಯ. ಎಲ್ಲ ನೆಲೆಯಲ್ಲೇ ಸುಮ್ಮನೆ ದಿಲ್ಲಿಗೆ ಅಡ್ಡಾಡೋಕ್ಕಿಂತಲೂ ಈ ಸರ್ಕಾರವನ್ನು ನಡೆಸೋದು ಭಾಳ ಮಹತ್ವದ್ದು. DK ಅವರು ಮತ್ತು ಸಿದ್ದರಾಮಯ್ಯನವರು ಅವ್ರು ತಮ್ಮನಿಗೆ ನಡೆಸ್ಕೊಂಡು ಹೋಗುವಂಥದ್ದು ಭಾಳ ಅನಿವಾರ್ಯ ಅದ. 2022ಕ್ಕೆ ಯಾರು ಆಗ್ತಾರೆ ಅವ್ರು CM ಸಾಕಿನ್ನ ನಮ್ಮ ಇವರು CM ಸಿದ್ದರಾಮಯ್ಯನವರು ಮುಖ್ಯವಾಗಿ ಮಾಡಬೇಕಾದ ಕೆಲಸ ಏನದ ಈಗ ರೈತರಿಗೆ ಮಾರ್ಕೆಟ್ ಮತ್ತು ರಿಸರ್ವೇಷನ್ 75 ಇವೆರಡು ಮೊದಲು ಮುಗಿಸ್ರಿ. ಇದನ್ನು ಅಂದಾಗ ರಾಷ್ಟ್ರ ಮಟ್ಟದಾಗ ಕಾಂಗ್ರೆಸ್ ಮತ್ತೆ ಮೇಲಿಡಕ್ಕೆ ಸಾಧ್ಯ ಅದ. ಇದು ಇಬ್ಬರು ಜವಾಬ್ದಾರಿ, DK ಮತ್ತು ಸಿದ್ದರಾಮಯ್ಯರು. ಏನಂತೀರಿ ವೀಕ್ಷಕರ? ನಾನು ತಪ್ಪು ಮಾತಾಡ್ತಾ ಇದ್ದೀನ? ತಪ್ಪನ್ರಿ, ಸರಿ ಅನಿಸ್ರಿ, ಏನಾದರೂ ಅನ್ರಿ ಅಂತ ಇರ್ರಿ, ಕಾಮೆಂಟ್ ಮಾಡ್ತಾ ಇರ್ರಿ. ಜೊತೆಗೆ ಸಿದ್ದರಾಮಯ್ಯನವರು ಮತ್ತು ಜೊತೆಗೆ ನಮ್ಮ ಇವರು DK ಶಿವಕುಮಾರ್ ಅವರು ಮತ್ತೊಮ್ಮೆ ಯೋಚಿಸ್ರಿ ಮುಖ್ಯಮಂತ್ರಿ ಸ್ಥಾನ ಸಲುವಾಗಿ ಅಂತ ಹೇಳ್ತಾ
ಇದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡಿ. 16 ನ್ಯೂಸ್ ಸತ್ಯ ಇದು ಸತ್ಯದ ಕೈಗಿನಲ್ಲಿ ವಂದನೆಗಳು.